ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಅಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮಿಡ್ಕಿಯ. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಸ್ಟಡಿ 80 ಔಟ್ ಆಫ್ 80 ಮಾಡಬೇಕಾದ್ರೆ ನಮ್ಮ ಸ್ಟ್ರಾಟಜಿಕ್ ಪ್ಲಾನ್ ಯಾವ ರೀತಿ ಇರಬೇಕು. ಬಹಳಷ್ಟು ಜನ ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ರಿ ಸರ್ 80 ಔಟ್ ಆಫ್ 80 ಮಾಡಬೇಕಂದ್ರೆ ಏನ್ ಮಾಡಬೇಕು, ತಯಾರಿ ಯಾವ ರೀತಿ ಇರಬೇಕು ಅಂತೇಳಿ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. 80 ಔಟ್ ಆಫ್ 80 ಮಾಡೋದು ಎಷ್ಟೋ ವಿದ್ಯಾರ್ಥಿಗಳ ಅಂದ್ರೆ 100 ಔಟ್ ಆಫ್ 100 20 ಇಂಟರ್ನಲ್ಸ್ ಕೊಟ್ಟಿರ್ತಾರೆ. ಇನ್ ಕೇಸ್ ನೀವು 80 ಮಾಡುವಂತ ಕ್ಯಾಂಡಿಡೇಟ್ ಇದ್ರೆ ಸೊ 80 ಔಟ್ ಆಫ್ 80 ಮಾಡ್ಬೇಕು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳ ಒಂದು ಕನಸು. ಹಾಗಾಗಿ ಆ ರೀತಿಯಾದಂತಹ ಒಂದು ಪೇಪರ್ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಈಗ ನಾವು ಮೊದಲನೇದಾಗಿ ಈ ಸೆಕ್ಷನ್ಗಳ ವೈಸ್ ನಾನು ನೋಡ್ತಾ ಹೋಗ್ತೀನಿ. ಸೆಕ್ಷನ್ 4 ಸೆಕ್ಷನ್ಗಳು ಬರ್ತವೆ ಇಲ್ಲಿ. ಒಂದನೇದು ಸೆಕ್ಷನ್ ಎ, ಆಮೇಲೆ ಬಿ, ಆಮೇಲೆ ಸಿ ಮತ್ತು ಡಿ. ಸೆಕ್ಷನ್ ಎ ನಲ್ಲಿ ಬರೋದು 1 ಮಾರ್ಕ್ನ 20 ಕ್ವಶನ್ಸ್, ರೈಟ್? ಸೊ 20 ಮಾರ್ಕ್ಸ್ ಆಗ್ತದೆ. ಸೆಕ್ಷನ್ ಬಿ ನಲ್ಲಿ ಬರೋದು 2 ಮಾರ್ಕ್ಸಿನ 6 ಕ್ವಶನ್ಗಳನ್ನ ಬರೀಬೇಕು. ಸಿ ನಲ್ಲಿ ಬರೋದು 4 ಮಾರ್ಕ್ಸಿನ 6 ಕ್ವಶನ್ಸ್ಗಳನ್ನ ಬರೀಬೇಕು. ಆಮೇಲೆ ಡಿ ನಲ್ಲಿ ಬರೋದು 8 ಮಾರ್ಕ್ಸಿನ 3 ಕ್ವಶನ್ಗಳನ್ನ ಬರಿಬೇಕು. ಇದು ನಮ್ಮ ಸ್ಟ್ರಕ್ಚರ್ ಅದ. ಹಾಗಾಗಿ ಸೆಕ್ಷನ್ ವೈಸ್ ನಾವು ಡಿವೈಡ್ ಮಾಡ್ಕೊಂತ ಹೋಗುದು. ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ಕೊಡಬೇಕು ಮತ್ತು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಎಲ್ಲಿಂದ ಓದಬೇಕು ಅನ್ನೋದನ್ನ ನೋಡ್ಕೊಂತ ಹೋಗುವ. ಮೊದಲನೇದಾಗಿ ಟೈಮ್ ಅನ್ನ ಸೆಟ್ ಮಾಡುವ. ಟೈಮ್ ಎಷ್ಟದಪ್ಪ ಅಂದ್ರೆ ನಿಮಗೆ 2 ಗಂಟೆ 45 ನಿಮಿಷಗಳ ಕಾಲಾವಕಾಶ ನಿಮಗೆ ಎಕ್ಸಾಮ್ ನಲ್ಲಿ ಇರ್ತದೆ. ಮೊದಲಿನ ಟೈಮ್ ಪ್ರಕಾರ 3 ಗಂಟೆ ಇತ್ತು. ಈಗ ಲಾಸ್ಟ್ ಇಯರ್ ಇಂದ ಅದನ್ನೇ ಮಾಡಿದ್ದಾರೆ 2 hours 45 minutes ಮಾಡಿದ್ದಾರೆ ಅಂದ್ರೆ ಬರೀಲಿಕ್ಕೆ. ಓಕೆ, ಇನ್ನ 15 minutes ನಿಮಗೆ ಕ್ವಶನ್ ಪೇಪರ್ ನ ರೀಡ್ ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ. 15 minutes ಟು ರೀಡ್ ದಿ ಕ್ವಶನ್ ಪೇಪರ್ಸ್. ಅಂದ್ರೆ 10 ಗಂಟೆಗೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 10 ಗಂಟೆಗೆ ನಿಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾರೆ. 10:15 ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಹಾಗಾಗಿ ಓವರ್ ಆಲ್ 3 hours. ಮೊದಲು ಹೆಂಗಿತ್ತು 3 hours 15 minutes ಇತ್ತು. 15 ನಿಮಿಷ ಕ್ವಶನ್ ಪೇಪರ್, 3 hours ಫಾರ್ ರೈಟಿಂಗ್. ಈಗ 15 minutes ಫಾರ್ ರೀಡಿಂಗ್ ಆಸ್ ಇಟ್ ಈಸ್, ಬಟ್ 2 hours 45 minutes ಫಾರ್ ರೈಟಿಂಗ್. ಹಾಗಾಗಿ ಈ ಟೈಮ್ ಅನ್ನು ನಾವು ಯಾವ ರೀತಿ ಡಿವೈಡ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಎಷ್ಟೋ ಮಂದಿ ನನಗೆ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ ಸರ್ ಬಿಸ್ನೆಸ್ ಸ್ಟಡೀಸ್ ನಾವೆಲ್ಲ ಓದಿರ್ತೀವಿ, ಬಟ್ ಟೈಮ್ ನಮಗ್ ಸಾಲ್ತಾ ಇಲ್ಲ. ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ಬಹಳಷ್ಟು ಬರಿಬೇಕಾಗ್ತದೆ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಬರಿಬೇಕಾಗ್ತದೆ. ಸೊ ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಬಹಳಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಹಾಗಾಗಿ ಆ ಟೈಮ್ ಅನ್ನ ನಾವು ಯಾವ ರೀತಿ ಡಿವೈಡ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತೀನಿ. ಈಗ 45 minutes ನೀವು ಸೆಕ್ಷನ್ ಎ ಗೆ ಕೊಡಬೇಕಾಗ್ತದ. 45 ನಿಮಿಷಗಳನ್ನ ಸೆಕ್ಷನ್ ಎ. ಅಗೇನ್ ಸೆಕ್ಷನ್ ಎ ಗೆ 45 ನಿಮಿಷ ಬಹಳ ಆಗ್ತದ್ರಿ. ಸೆಕ್ಷನ್ ಎ ನಲ್ಲಿ ಏನ್ ಬರ್ತದ, 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, ಆಮೇಲೆ 5 1 word ಆನ್ಸರ್ಸ್. ಸೊ ಈ 20 ಕ್ವಶನ್ ಗಳನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ 45 minutes ಆರ್ ಮೋರ್ ದನ್ ಇನಫ್. ಆಕ್ಚುಲಿ ಅದನ್ನ 30 minutes ಮಾಡ್ಕೊಂಡ್ರು ನಡೀತದೆ, ಬಟ್ ಸ್ಟಿಲ್ 45 minutes ಇಡ್ತಾ ಇದ್ದೀನಿ. ಈ 15 ನಿಮಿಷ ನಿಮಗೆ ಏನ್ ಕ್ವಶನ್ ಪೇಪರ್ ಓದಾಕ್ ಕೊಟ್ಟಿರ್ತಾರಲ್ಲ, ಆ 15 ನಿಮಿಷಗಳಲ್ಲಿ ಈ ಮೊದಲನೇ ಸೆಕ್ಷನಿನ 20 ಕ್ವಶನ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಆ 15 minutes ಅಲ್ಲಿ ನೀವು ಮೊದಲನೇ ಸೆಕ್ಷನ್ ಎಲ್ಲ 20 ಕ್ವಶನ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಇದು 45 minutes ಬೇಕಾಗಿಲ್ಲ, ಬಟ್ ಸ್ಟಿಲ್ 45 minutes ಇಟ್ಕೊಳ್ಳೋಣ. ಓಕೆ, ಇನ್ನು ಎರಡನೇದು ಯಾವುದು, ಸೆಕ್ಷನ್ ಬಿ. ಸೆಕ್ಷನ್ ಬಿ ನಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತಾವಪ್ಪ ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ಸ್. ಆಕ್ಚುಲಿ ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಕೂಡ್ಕೊಂಡು 45 minutes ಅನ್ನ ಯೂಸ್ ಮಾಡ್ರಿ. ಬಿಕಾಸ್ ಸೆಕ್ಷನ್ ಎಗೆ ನಮ್ಮ 45 minutes ಬೇಕಾಗಿಲ್ಲ. 2 ಮಾರ್ಕ್ಸಿನ 6 ಕ್ವಶನ್ ಗಳನ್ನ ಬರೀಬೇಕು. 10 ಕ್ವಶನ್ ಗಳನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೊಟ್ಟಿರ್ತಾರೆ. 6 ಕ್ವಶನ್ ಗಳಿಗೆ ನೀವು ಆನ್ಸರ್ ಮಾಡಬೇಕು. ಮತ್ತು ಆ 6 ಕ್ವಶನ್ಸ್ ಗಳು ಯಾವ ಆಗಿರಬೇಕು ಅನ್ನೋದನ್ನ ಅಗೇನ್ ಈ 15 minutes ನಲ್ಲೇನೆ ನೀವು ಡಿಸೈಡ್ ಮಾಡಿರ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕ್ಷನ್ ಸಿ ಗೆ ಬರ್ತೀನಿ. ಸೆಕ್ಷನ್ ಸಿ ನಲ್ಲಿ ಬರೋದು 4 marks ಕ್ವಶನ್ಸ್. ಸೊ ಆ 4 marks ಕ್ವಶನ್ ಗಳನ್ನ ಬರಿಬೇಕಾದ್ರೆ ಒಂದು ಕ್ವಶನ್ ಗೆ 10 minutes ಅನ್ನ ನೀವು ಅವಕಾಶ ಕೊಡ್ಬೇಕು. ಎಷ್ಟು? ಒಂದು ಕ್ವಶನ್ 10 minutes ಕೊಡ್ರಿ. 4 marks ಎಷ್ಟು ಕ್ವಶನ್ ಗಳನ್ನ ಬರಿಬೇಕು ನಾವು ಇಲ್ಲಿ? 6 questions. ಹಾಗಾಗಿ ಒಂದು ಕ್ವಶನ್ ಗೆ 10 minutes ಅಂದ್ಮೇಲೆ 6 ಕ್ವಶನ್ ಗೆ 60 minutes ಅನ್ನ ಕೊಡಬೇಕಾಗ್ತದೆ. ವಿದಿನ್ 60 minutes ನೀವು ಈ ಒಂದು ಕ್ವಶನ್ ಗಳನ್ನ ಕಂಪ್ಲೀಟ್ ಮಾಡಲೇಬೇಕು, ಕಂಪಲ್ಸರಿ ಮಾಡಬೇಕು. ಒಂದು ಕ್ವಶನ್ ಗೆ 10 ನಿಮಿಷ, 6 ಕ್ವಶನ್ ಗಳನ್ನ ಬರೀಬೇಕು. ಸೊ 60 ನಿಮಿಷಗಳಲ್ಲಿ 4 ಅಂಕಗಳ ಪ್ರಶ್ನೆಯನ್ನ ನೀವು ಮುಗಿಸಿರಬೇಕು. ಈಗ ಸಪೋಸ್
10 o'clock ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 10:15ಗೆ ನೀವು ಆನ್ಸರ್ ಪೇಪರ್ ನಿಮ್ಮ ಕೈಯಾಗ ಸಿಗ್ತದೆ, ಕರೆಕ್ಟ್? ಸೊ 10:15ಗೆ ಆನ್ಸರ್ ಪೇಪರ್ ಸಿಗ್ತಾರೆ. 11 o'clock ಯು ಶುಡ್ ಕಂಪ್ಲೀಟ್ 1 mark and 2 mark ಕ್ವಶನ್ಸ್. ವಾಚ್ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಇರ್ತದೆ. ಓಕೆ, 11 o'clock ಅನ್ನೋದಷ್ಟಿಗೆ 1 ಮತ್ತು 2 ಮಾರ್ಕ್ಸ್ ಕಂಪ್ಲೀಟ್ ಮಾಡಿರ್ಬೇಕು. 12 ಗಂಟೆ ಒಳಗಾಗಿ ನೀವು 4 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿರ್ಬೇಕು. ಟೈಮಿಂಗ್ ಸೆಟ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. 10-15 ಆನ್ಸರ್ ಪೇಪರ್ ಕೊಡ್ತಾರೆ. 11 ಗಂಟೆ ಒಳಗಡೆ 1 ಮತ್ತು 2 ಮಾರ್ಕ್ಸ್ ಮುಗಿಸ್ರಿ. 12 ಗಂಟೆ ಆಗುವಷ್ಟರೊಳಗಾಗಿ ನೀವು 4 ಮಾರ್ಕ್ಸ್ ಕ್ವಶನ್ ಮುಗಿಸಬೇಕು. ಇನ್ನು ಸೆಕ್ಷನ್ ಡಿಗೆ ಬರ್ತೀನಿ. ಈಗ ಸೆಕ್ಷನ್ ಡಿ ನಲ್ಲಿ 8 ಮಾರ್ಕ್ಸಿನ ಕ್ವಶನ್ ಅದಾವು. ಒಂದು ಕ್ವಶನ್ಗೆ 15 ನಿಮಿಷ ಕಾಲಾವಕಾಶವನ್ನು ತೆಗೆದುಕೊಳ್ಳಬೇಕು. 15 × 3 ಕ್ವಶನ್ಗಳನ್ನ ಬರೀಬೇಕು. ಹಾಗಾಗಿ 45 minutes ಶುಡ್ ಬಿ ಫಾರ್ ಸೆಕ್ಷನ್ ಡಿ. 3 ಕ್ವಶನ್ಗಳನ್ನ ಬರೀಬೇಕು. ಒಂದು ಕ್ವಶನ್ಗೆ 15 ನಿಮಿಷ ಟೈಮ್ ತಗೋರಿ. ಸೊ ಒಂದು ಕ್ವಶನ್ಗೆ 15 ನಿಮಿಷ ಅಂದಮೇಲೆ 3 ಕ್ವಶನ್ಗೆ ಎಷ್ಟಾಯ್ತು? 45 ನಿಮಿಷ. ಸೊ ಆ 45 ನಿಮಿಷಗಳಲ್ಲಿ ನಿಮ್ಮ ಸೆಕ್ಷನ್ ಡಿ ಮುಗಿದು ಹೋಗಬೇಕು. ಅರ್ಥ ಆಯ್ತಾ? ಅಂದ್ರೆ 12 ಗಂಟೆ 4 ಮಾರ್ಕ್ಸ್ ಕ್ವಶನ್ ಮುಗಿದು ಅಂದ್ರೆ 12:45 ಒಳಗಾಗಿ 8 ಮಾರ್ಕಿನ ಕ್ವಶನ್ಸ್ಗಳು ಮುಗಿದಿರ್ಬೇಕು. ಇನ್ನ ಎಷ್ಟು ಟೈಮ್ ಅದ ನಮ್ಮ ಕಡೆ? ಇನ್ನ 15 ನಿಮಿಷ ಟೈಮ್ ಅದ. ಆ 15 ನಿಮಿಷ ಒಳಗಡೆ ನೀವೇನ್ ಮಾಡಬೇಕು? ಗೋ ಫಾರ್ ಪ್ರೆಸೆಂಟೇಷನ್. ಒಂದಿಷ್ಟು ಪ್ರೆಸೆಂಟೇಷನ್ ಮಾಡ್ರಿ, ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಅಂಡರ್ಲೈನ್ ಮಾಡ್ರಿ, ಆನ್ಸರ್ಸ್ ಗಳನ್ನ ರೀಚೆಕ್ ಮಾಡ್ರಿ, ಎಲ್ಲ ಕರೆಕ್ಟ್ ಬರೆದಿದ್ದವೋ ಇಲ್ಲೋ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಂತ ಹೋಗ್ರಿ. ಹಾಗಾಗಿ ಈ 3 ತಾಸುಗಳನ್ನ 3 ಗಂಟೆಗಳನ್ನ ಫುಲ್ ಎಂಗೇಜ್ ಆಗಿ ಇಟ್ಕೊಳ್ಬೇಕು. ಆ ಕಡೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈ ರೀತಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇರಬೇಕು. 80 out of 80 ಮಾಡ್ಲಿಕ್ಕೆ ಎಷ್ಟು ರೀಡಿಂಗ್ ಸ್ಕಿಲ್ಸ್ ಇಂಪಾರ್ಟೆಂಟೋ, ಎಷ್ಟು ಓದ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು, ಅಷ್ಟೇ ಆ ಓದಿದ್ದನ್ನ ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮತ್ತು ಪೇಪರ್ ನಲ್ಲಿ ಪ್ರೆಸೆಂಟ್ ಮಾಡಬೇಕಾದ್ರೆ ಟೈಮ್ ಡಿವೈಡ್ ಮಾಡ್ಕೊಂತನ ಮಾಡಬೇಕು. ಟಾರ್ಗೆಟ್ ಅನ್ನ ಸೆಟ್ ಮಾಡ್ರಿ. ಹೇಳಿದೆ ನೋಡ್ರಿ, 11 o'clock ಟೈಮ್ ನೋಡ್ರಿ, 1 marks 2 marks ಮುಗಿದಿರ್ಬೇಕು. ಮುಗಿದಿಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಸ್ಲೋ. 12 o'clock 4 marks ಮುಗಿದಿರ್ಬೇಕು. ಅಗೇನ್ ಮುಗಿದಿಲ್ಲ ಅಂದ್ರೆ ಯು ಆರ್ ಗೋಯಿಂಗ್ ಸ್ಲೋ. 12:45 ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್ ಯುವರ್ 8 mark ಕ್ವಶನ್ಸ್. ಇನ್ನು 15 ನಿಮಿಷ ದಟ್ ಇಸ್ ಬಫರ್ ಪೀರಿಯಡ್. ಅಂದ್ರೆ 15 ನಿಮಿಷ ಎಕ್ಸ್ಟ್ರಾ ಸೇವಿಂಗ್ಸ್ ಇಡ್ತಾ ಇದೀವಿ ಬಿಕಾಸ್ ಆಫ್ ಪ್ರೆಸೆಂಟೇಷನ್. ಯಾವುದೋ ಆನ್ಸರ್ ಪೆಂಡಿಂಗ್ ಇತ್ತು, ಯಾವುದೋ ಆನ್ಸರ್ ರಾಂಗ್ ಬರ್ದಿದ್ವಿ, ಹಾಗಾಗಿ 15 ನಿಮಿಷ ಇಸ್ ರಿಸರ್ವ್. ಓಕೆ, ಸೊ ಈ ರೀತಿ ಟೈಮಿಂಗ್ ಅನ್ನ ಸೆಟ್ ಮಾಡ್ಕೊಂಡ್ರೆ 100% 80 out of 80 ಮಾಡ್ತೀರಿ. ಮನ್ಯಾಗೂ ಕೂಡ ನೀವು 8 marks ಕ್ವಶನ್ಸ್ ಓದಿದಾಗ ಮುಂದ್ಗಡೆ ಒಂದು ವಾಚ್ ಅನ್ನ ಇಟ್ಕೊಂಡು 15 ನಿಮಿಷ ಟೈಮ್ ಕೊಟ್ಕೊಂಡು ಸ್ಟಾಪ್ ವಾಚ್ ಯೂಸ್ ಮಾಡಿ 15 minutes ಒಳಗಡೆ 8 marks ಆನ್ಸರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಈ ರೀತಿ ನೀವು ಮಾಡಿದಾಗ 100% ನಿಮ್ಗೆ 80 ಆಗೋ ಚಾನ್ಸಸ್ ಇರ್ತದ. ಇದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಇನ್ನು ಎಕ್ಸ್ಟ್ರಾ ಸರ್ ಮತ್ತೇನು ಓದಬೇಕು? ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಎಲ್ಲ ಪರ್ಫೆಕ್ಟ್ ಮಾಡಬೇಕು. 3 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಕೊಟ್ಟಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳು ಕೂಡ ಸಿಗ್ತವೆ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಆಮೇಲೆ ಮತ್ತೆ ಯಾವ ಕ್ವಶನ್ ಪೇಪರ್ಸ್ ಇದ್ರೆ ಅವೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ಈ ಟೆಕ್ಸ್ಟ್ ಬುಕ್ ಅನ್ನ ಕೂಡ ಒಂದ್ಸಲ ರೆಫರ್ ಮಾಡ್ರಿ. ಬಿಕಾಸ್ ಇಲ್ಲಿ ಏನು 20 ಕ್ವಶನ್ ಬರ್ತಾವಲ್ಲ, ಈ 20 ಕ್ವಶನ್ಗಳಲ್ಲಿ 1 ಅಥವಾ 2 ಕ್ವಶನ್ ಮೇ ಬಿ ಟ್ರಿಕಿ, ಒಂದ್ ಸ್ವಲ್ಪ ಟ್ರಿಕಿ ಆಗಿರುವಂತ ಕ್ವಶನ್ಗಳು 1 ಮತ್ತು 2 ಮಾರ್ಕ್ಸ್ ನಲ್ಲಿ ನಿಮಗೆ ಕಾಣ್ತದೆ. ಹಾಗಾಗಿ 1 mark ಕ್ಯಾಟಗರಿನ ಬಹಳ ಪರ್ಫೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮತ್ತೊಂದು 100 out of 100 ಆಗಿರೋ ಪೇಪರ್ಸ್ ಅಂದ್ರೆ ಸೆಂಟೆನ್ಸ್ ಸ್ಕೋರ್ ಏನ್ ಆಗಿದಾವಲ್ಲ, ಆ 100 out of 100 ಪೇಪರ್ ಅನ್ನ ಒಂದ್ಸಲ ಗ್ಲಾನ್ಸ್ ಮಾಡಿ ಚೆಕ್ ಮಾಡ್ರಿ. ಅವ್ರು ಹೆಂಗ್ ಬರ್ದಿದ್ದಾರೆ, ನಾವ್ ಹೆಂಗ್ ಬರಿಬೇಕು ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. 100 out of 100 ಪೇಪರ್ಸ್ ಕೂಡ ನಿಮಗೆ ಆ ವೆಬ್ಸೈಟ್ ನಲ್ಲಿ ಸಿಗ್ತಾ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಮೇಲೆ ಎಷ್ಟೋ ಜನ ನಂಗೆ ಮತ್ತೊಂದು ಕಾಮನ್ ಆಗಿ ಕೇಳೋ ಕ್ವಶನ್, ಸರ್ ಸ್ವಂತ ಬರೆದ್ರೆ ಓನ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ಬಹಳಷ್ಟು ಜನ ಕೇಳ್ತಾರೆ. ಸರ್ ಓನ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳ್ತಾರೆ, ಕೆಲವರು ಕೊಡ್ತಾರ ಅಂತ ಹೇಳ್ತಾರೆ. ಓನ್ ಬರಿಬೇಕು ಅಂದ್ರೆ ಏನ್ ಬರಿಬೇಕು? ಫಸ್ಟ್ಗೆ ಪಾಯಿಂಟ್ಸ್ಗಳು ಟೆಕ್ಸ್ಟ್ ಬುಕ್ ದಲ್ಲಿ ಇರೋದೇ ಇರಬೇಕು. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಡ್ವಾಂಟೇಜಸ್, ಯಾವುದೋ ಒಂದು ಡಿಸ್ಅಡ್ವಾಂಟೇಜಸ್ ಈ ರೀತಿ ಕೊಟ್ಟಾಗ, ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್, ಯೋಜಿಸುವಿಕೆಯ ಮಿತಿಗಳನ್ನ ತಿಳಿಸಿ ಅಂದಾಗ ಪಾಯಿಂಟ್ಗಳು ಟೆಕ್ಸ್ಟ್ ಬುಕ್ ದಲ್ಲಿ ಇರಬೇಕು. 100% ಶೂರ್ ಟೆಕ್ಸ್ಟ್ ಬುಕ್ ದಾಗ ಇದ್ದಿದ್ದೇನೆ ಇರಬೇಕು ಪಾಯಿಂಟ್ಸ್. ಎಕ್ಸ್ಪ್ಲನೇಷನ್ ಆ ಪಾಯಿಂಟ್ ಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಸ್ವಂತ ವಾಕ್ಯಗಳಲ್ಲಿ ಬರೆದ್ರೆ ನಡೀತದ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಷ್ಟೋ ಮಂದಿ ಸರ್ 4 marks ಪೀಠಿಕೆ ಉಪಸಂಹಾರ ಬರಿಬೇಕಾ? ನೋ ಚಾನ್ಸಸ್, ನೋ ವರಿ. 4 marks ನಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಬರೆಯುವ ಅವಶ್ಯಕತೆ ಇಲ್ಲ. ಬಟ್ 8 marks ಕ್ಯಾಟಗರಿಗೆ ಬಂದ್ರೆ ಕಂಪಲ್ಸರಿ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಇರಲೇಬೇಕು. 4 marksಗೆ 75% ಆಫ್ ಯೋರ್ ಪೇಜ್ ಅಂದ್ರೆ 3/4 ಪೇಜ್ ಇರಬೇಕು. 8 marksಗೆ ನೀವು 1.5 ಪೇಜ್ ಅನ್ನ ಆನ್ಸರ್ ಬರಿಬೇಕು ಮಿನಿಮಮ್. ಅದಕ್ಕಿಂತ ಹೆಚ್ಚು ಬರೋದ್ರೂ ಬರೀರಿ. ಬಟ್
ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಪೀಠಿಕೆ ಉಪಸಂಹಾರ 8 ಮಾರ್ಕ್ಸ್ ಒಳಗಡೆ ಕಂಪಲ್ಸರಿ ಇರಬೇಕು. ಇಷ್ಟೆಲ್ಲ ನೀವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದರೆ 100% 80 ಔಟ್ ಆಫ್ 80 ಆಗ್ತದೆ. ಟೈಮಿಂಗ್ಸನ್ನು ಸೆಟ್ ಮಾಡಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ ಪರ್ಫೆಕ್ಟ್, ಹಳೆ ಕ್ವಶನ್ ಪೇಪರ್ಸ್ಗಳನ್ನ ಪರ್ಫೆಕ್ಟ್ ಮಾಡಿರಿ. ಟೆಕ್ಸ್ಟ್ ಬುಕ್ಸನ್ನು ಒಂದ್ಸಲ ಓದ್ರಿ. 100 ಔಟ್ ಆಫ್ 100 ಪೇಪರ್ಸನ್ನು ಒಂದ್ಸಲ ಗ್ಲಾನ್ಸ್ ಮಾಡಿರಿ. ಆಮೇಲೆ ಈ 1 ಮಾರ್ಕ್ ಕ್ಯಾಟಗರಿಯನ್ನು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಅಲ್ಲೇ ನಿಮಗೆ ಚಾನ್ಸಸ್ ಇರ್ತಾವೆ. ಯಾಕೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ಬೇಕು? ಇಲ್ಲಿ 4 ಕ್ವಶನ್ ಎಕ್ಸ್ಟ್ರಾ ಅದಾವ್ರಿ. 10ರಾಗ 6 ಬರಿತಾ ಇದ್ರಿ. ಇಲ್ಲಿ 4 ಅದಾವ, 10ರಾಗ 6 ಬರಿತಾ ಇದ್ರಿ. ಇಲ್ಲಿ 5 ಒಳಗಡೆ 2 ಕ್ವಶನ್ ಎಕ್ಸ್ಟ್ರಾ. ಯಾವುದೋ ಒಂದು ಕ್ವಶನ್ ನೀವು ಫೇಲ್ ಆದ್ರೂ ಎಕ್ಸ್ಟ್ರಾ ಕ್ವಶನ್ಸ್ ನಿಮ್ ಕಡೆ ಅದಾವ. ಬಟ್ ಈ 20 ಕ್ವಶನ್ಗಳಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಕ್ವಶನ್ಸ್. ಆ 20ಅನ್ನೇ ನೀವು ಸಾಲ್ವ್ ಮಾಡ್ಬೇಕು. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರಬೇಕಾಗ್ತದ. ಸೊ ದಟ್ಸ್ ಆಲ್ ಇನ್ ಟುಡೇಸ್ ಕ್ಲಾಸ್. ಅಕೌಂಟೆನ್ಸಿ ಕೂಡ 80 ಔಟ್ ಆಫ್ 80 ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು, ಇನ್ನಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು ಎವ್ರಿಬಡಿ.